ಟಿವಿ9 ನಿರಂತರ ಅಭಿಯಾನದ ಬೆನ್ನಲ್ಲೇ ರಸ್ತೆ ಗುಂಡಿಗಳನ್ನು ಮುಚ್ಚಲು ಡಿಸಿಎಂ ಡಿಕೆ ಡೆಡ್ಲೈನ್ ನೀಡಿದ್ದಾರೆ. ಪರಿಣಾಮ ಶರವೇಗದಲ್ಲಿ ಗುಂಡಿಗಳನ್ನು ಮುಚ್ಚುವ ಕಾರ್ಯ ನಡೆದಿದೆ. ಈ ನಡುವೆ ಸಿಎಂ ಸಿದ್ದು ಸಿಟಿ ರೌಂಡ್ಸ್ ಹಾಕಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚುರುಕು ಮುಟ್ಟಿಸಿದ್ದಾರೆ. ಏರಿಯಾದಲ್ಲೂ ಯಮಗುಂಡಿಗಳಿಗೆ ಮುಕ್ತಿ. ಡಿಸಿಎಂ ಕೊಟ್ಟ ಡೆಡ್ಲೈನ್ ಅಂತ್ಯಕ್ಕೆ 3 ದಿನ ಬಾಕಿ. ಟಿವಿ9 ವರದಿಗೆ ದೊಡ್ಡ ಫಲಶ್ರುತಿಯೇ ಸಿಕ್ಕಿದೆ. ಇಡೀ ಬೆಂಗಳೂರಿನಲ್ಲಿ ಮೃತ್ಯು ಗುಂಡಿಗಳನ್ನು ಮುಚ್ಚುವ ಕಾರ್ಯ ಭರದಿಂದ ಸಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವ ಡೆಡ್ಲೈನ್ನಲ್ಲಿ ಪಾಲಿಕೆ ಅಧಿಕಾರಿಗಳು ಖುದ್ದು ಮುಂದೆ ನಿಂತು ಗುಂಡಿಗಳನ್ನು ಮುಚ್ಚಿಸುತ್ತಿದ್ದಾರೆ. ಇವತ್ತು ಬೆಂಗಳೂರಿನ ಪಶ್ಚಿಮ ವಲಯದಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಿದ್ರು. ಸುಜಾತ ಟಾಕೀಸ್ ಬಳಿ ಡೆಡ್ಲಿ ಗುಂಡಿಗಳಿಗೆ ತಿಲಾಂಜಲಿ ಬಿತ್ತು. ಮೆಜೆಸ್ಟಿಕ್ನಿಂದ ರಾಜಾಜಿನಗರ ಕಡೆಗೆ ಸಾಗುವ ರಸ್ತೆಯಲ್ಲಿ ಬಾಯ್ತೆರೆದಿದ್ದ ಗುಂಡಿಗಳಿಗೆ ಹಾಟ್ ಮಿಕ್ಸ್ ಬಳಸಿ ಗುಂಡಿ ಕ್ಲಿಯರ್ ಮಾಡಿದ್ರು. ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಟಿವಿ9 ನಿರಂತರವಾಗಿ ಅಭಿಯಾನ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ 15 ದಿನಗಳ ಒಳಗಾಗಿ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ರು. ಅದರಂತೆ ಇದೀಗ ಬಿಬಿಎಂಪಿಯ ವಿವಿಧ ವಲಯಗಳಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕೆಲಸ ಆಗ್ತಿದೆ. ಸದ್ಯ ಈಗ ಬಿಬಿಎಂಪಿಯ ಪಶ್ಚಿಮ ವಲಯದ ಸುಜಾತ ಟಾಕೀಸ್ ಬಳಿಯಲ್ಲಿ ರಸ್ತೆ ಗುಂಡಿಯನ್ನು ಮುಚ್ಚುವ ಕೆಲಸವನ್ನು ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಸದ್ಯ ನೀವು ಗಮನಿಸ್ತಾ ಇರ್ಬೋದು, ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಗುಂಡಿ ಮುಚ್ಚುವ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕಂದ್ರೆ ಒಂದು ಡೆಡ್ಲೈನ್ನ ಒಳಗಾಗಿ ಗುಂಡಿ ಮುಚ್ಚಿಲ್ಲ ಅಂದ್ರೆ ಅಂತ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ, ಜೊತೆಗೆ ಸಸ್ಪೆಂಡ್ ಮಾಡುವ ಕೆಲಸವನ್ನು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಡಿಕೆ ಶಿವಕುಮಾರ್ ನೀಡಿದರು. ಸಿಟಿ ರೌಂಡ್ಸ್ ಅಭಿವೃದ್ಧಿ ಕಾಮಗಾರಿಗೆ ಸಿಎಂ ಚುರುಕು. ಸಿಎಂ ಸಿದ್ದರಾಮಯ್ಯ ಇವತ್ತು ಸಿಟಿ ರೌಂಡ್ಸ್ ಹಾಕಿದ್ರು. ಹೆಬ್ಬಾಳ, ಕೆಆರ್ಪುರಂನಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚುರುಕು ಮುಟ್ಟಿಸಿದ್ರು. ಐಷಾರಾಮಿ ಕಾರು ಹತ್ತದ ಸಿಎಂ ಬೆಳಗ್ಗೆ ಬಿಎಂಟಿಸಿ ಬಸ್ನಲ್ಲಿ ವಿಧಾನಸೌಧದಿಂದ ಪ್ರಯಾಣ ಶುರು ಮಾಡಿದ್ರು. ಮೊದಲಿಗೆ ಹೆಬ್ಬಾಳದಲ್ಲಿ ಮೇಲ್ಸೇತುವೆ ಕಾಮಗಾರಿ ಪರಿಶೀಲನೆ ಮಾಡಿದ್ರು. ಬಳಿಕ ಕರಿಯಣ್ಣ ಪಾಳ್ಯ ಬಳಿ ಸರ್ವಿಸ್ ರಸ್ತೆ, ಹೆಣ್ಣೂರು ಜಂಕ್ಷನ್ ಬಳಿ ಡಾಂಬರು ಕಾಮಗಾರಿ ವೀಕ್ಷಿಸಿದ್ರು. ಯಾಕೆ ಒಂದೇ ಲೇಯರ್ ಡಾಂಬರ್ ಹಾಕ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರು. ಕಳಪೆ ಕಾಮಗಾರಿ ಮಾಡದಂತೆ ಎಚ್ಚರಿಸಿದ್ರು. ಇಲ್ಲಿಂದ ನೇರವಾಗಿ ಹೊರಟಿದ್ದು ಕೆಆರ್ಪುರ ರೈಲ್ವೆ ನಿಲ್ದಾಣದ ಬಳಿ ನಡೆಯುತ್ತಿರುವ ಮೆಟ್ರೋ ಕಾಮಗಾರಿ ವೀಕ್ಷಣೆಗೆ. ಮೆಟ್ರೋ ನಕ್ಷೆ ಕಾಮಗಾರಿ ಪರಿಶೀಲನೆ ಮಾಡಿದ ಸಿಎಂ ಆದಷ್ಟು ಬೇಗ ಕಾಮಗಾರಿ ಮುಗಿಸಿ ಅಂತ ಸೂಚಿಸಿದ್ರು. ಬಳಿಕ ಮೆಟ್ರೋದಲ್ಲೇ ವಿಧಾನಸೌಧ ತಲುಪಿದ್ರು. ಏನೇ ಹೇಳಿ, ರಾಜಧಾನಿಗೆ ಅಪಕೀರ್ತಿ ತರ್ತಿರುವ ಗುಂಡಿಗಳ ಕಡಿವಾಣಕ್ಕೆ ಶತಾಯಗತಾಯ ಪ್ರಯತ್ನ ನಡೆಯುತ್ತಿದೆ. ಈರಣ್ಣ ಬಸವ ಜೊತೆ ಶಾಂತಮೂರ್ತಿ, ಟಿವಿ9 ಬೆಂಗಳೂರು.